ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಪಂಜಾಬ್ ಗುರು. ಪಂಜಾಬ್ ಅವರು ಟಾಸ್ ಗೆದ್ದುಬಿಟ್ಟು ಇಲ್ಲಿ ಒಟ್ಟಿನಲ್ಲಿ ಮುಂಬೈ ಅವರು ಒಂದೊಳ್ಳೆ ಸ್ಟಾರ್ಟ್ ಸಿಕ್ತು ಅನ್ನೋದಕ್ಕಿಂತ ಅಂತ ಅಗ್ರೆಸಿವ್ ಸ್ಟಾರ್ಟ್ ಏನು ಸಿಗಲಿಲ್ಲ. ಇಲ್ಲಿ ಪವರ್ ಪ್ಲೇಯಲ್ಲಿ ಮಿನಿಮಮ್ ಇವರು 50 ರನ್ ಹೊಡೆದ್ರು. ಇಲ್ಲಿ ಪವರ್ ಪ್ಲೇಯಲ್ಲಿ ಇವರು ಒಂದು 60-70 ರನ್ ಹೊಡೆದಿದ್ರೆ ಮ್ಯಾಚಿಗೆಲ್ಲ ಚಾನ್ಸ್ ಸಿಕ್ಕಾಬಟ್ಟೆ ಇತ್ತು. ನಾನೇನೋ ಒಂದು 200-210 ಹೊಡಿತಾರೆ ಅಂದ್ಕೊಂಡಿದ್ದೆ. ಇವರು ಇಷ್ಟು ಕಡಿಮೆ ರನ್ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಅವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಿದ್ದೆ. ಇಲ್ಲಿ ರಿಕಂಟನ್ಸ್ ಮತ್ತು ರೋಹಿತ್ ಶರ್ಮಾ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಬಾಲ್ ಟು ಬಾಲ್ ರನ್ ಇತ್ತು ಹೊರತು ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಇರಲಿಲ್ಲ. ಇಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಲಾಸ್ಟ್ವರೆಗೂ 57 ರನ್ ಹೊಡೆದ್ರು. ಒಟ್ಟರಲ್ಲಿ ತಿಲಕ್ ವರ್ಮಾ ಬೇಗನೆ ಔಟ್ ಆದರು. ಅವರಿಂದ ವಿಲ್ ಜಾಕ್ಸ್ ಅಷ್ಟೇ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ನರ್ಬಿದ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಹೋದ್ರು. ಒಂದು ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ನ ಹೋದ್ರು ಅನ್ಬೋದು. ಒಳ್ಳೆ ಸೂರ್ಯಕುಮಾರ್ ಯಾದವ್ ನೆಕ್ಸ್ಟ್ ಆಟನ ತಗೊಂಡು ಹೋದ್ರು ಅನ್ಬೋದು. ಒಳ್ಳೆ ಸೂರ್ಯಕುಮಾರ್ ಯಾದವ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ನರ್ಬಿತ್ ಆಗಲಿ, ಇವರು 3 ಜನನು 3 ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಅವರು ಮಿನಿಮಮ್ 20 ರನ್ ಸಾಲ್ಟ್ ಇದ್ರು. ಅದರಿಂದ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪಂಜಾಬ್ ಬೌಲಿಂಗ್ ಕಡೆ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನ್ ಹರ್ಷದ್ ಸಿಂಗ್ 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರೆ. ಇಲ್ಲಿ ವೈಜಾಗ್ ವಿಜಯ್ 2 ವಿಕೆಟ್ ತಕ್ಕೊಟ್ರು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಮಾರ್ನರ್ ಆಗಲಿ 2 ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇತ್ತು ಅನ್ಬೋದು. ಪಂಜಾಬ್ ಬೌಲಿಂಗ್ ಸಿಕ್ಕಾಪಟ್ಟೆ ತೀರಾ ಕಡಿಮೆಯಾಗಿ ಏನು ಇರಲಿಲ್ಲ. ನೆಕ್ಸ್ಟ್ ಆಟ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಅವರು ಬೌಲಿಂಗ್ ಖಡಕ್ಕಾಗಿತ್ತು. ಮುಂಬೈ ಅವರು ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಏನು ಇರಲಿಲ್ಲ ಅನ್ಬೋದು. ತೀರಾ ವರ್ಸ್ಟಾಗಿ ಆಡಿದ್ರು. ಒಟ್ಟಿನಲ್ಲಿ ನಾನು ಹೇಳಿದೆ ಪಂಜಾಬ್ ಗೆಲ್ತಾರೆ, ಮುಂಬೈ ಗೆಲ್ತಾರೆ ಅಂದ್ಕೊಂಡಿದ್ದೆ. ಮುಂಬೈ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇಲುಗುರು ಅಲ್ಲಿ ಮುಂಬೈ ಅವರು 184ನ ಚೇಂಜ್ ಮಾಡೋಕ್ಕೆ ಕೊಟ್ಟರು. ಒಟ್ಟಿನಲ್ಲಿ ಪಂಜಾಬ್ ಅವರು ಒಂದೊಳ್ಳೆ ಓಪನಿಂಗ್ ಸ್ಟಾರ್ಟ್ನ ಮಾಡಿದ್ರು ಅನ್ಬೋದು. ಪ್ರಿಯಾಂಕ್ ಕಾರ್ಜಿ ಆಗಲಿ, ಶಶಾಂಕ್ ಸಿಂಗ್ ಆಗಲಿ ಒಟ್ಟಿನಲ್ಲಿ ಒಂದೊಳ್ಳೆ ಓಪನಿಂಗ್ ಸ್ಟಾರ್ಟ್ನ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಿನಿಮಮ್ ಪವರ್ ಪ್ಲೇ 1 ವಿಕೆಟ್ ಕಳ್ಕೊಂಡಿದ್ದಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇತ್ತು. ಒಟ್ಟಿನಲ್ಲಿ ನಾನು ಹೇಳಿದೆ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅಂದ್ಕೊಂಡಿದ್ದೆ. ಹಂಗೆ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟೇ ತೆಗಿಲಿಲ್ಲ. ಒಟ್ಟಿನಲ್ಲಿ ಬೂಮ್ರಾ ಆಗಲಿ ಒಂದೊಳ್ಳೆ ಓವರ್ ಮಾಡಿದ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಟೆಂಟ್ ಬೋಲ್ಟ್ ಅವರು ಒಂದೊಳ್ಳೆ ಓವರ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಮೇನು ಬೌಲಿಂಗ್ ಬಂದ್ಬಿಟ್ಟು ಇಲ್ಲಿ ಸ್ಟ್ಯಾಂಟ್ನವರು ಮಿಡಲ್ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಮೇನ್ ಗುರಿ ಇಲ್ಲಿ 4 ಜನನೇ ಬೇಗನೆ ಮ್ಯಾಚ್ ಮುಗಿಸ್ರು ಅನ್ಬೋದು. ಇಲ್ಲಿ ಪ್ರಿಯಾಂಕ್ ಆರ್ಚರಿ ಆಗಲಿ, ಶಶಾಂಕ್ ಸಿಂಗ್ ಆಗಲಿ ಒಟ್ಟಿನಲ್ಲಿ ಒಂದೊಳ್ಳೆ ಆಟ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ 16 ಬಾಲ್ಗೆ 26 ರನ್ ಹೊಡೆದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಶ್ರೇಯಸ್ ಅಯ್ಯರ್ ಅಗ್ರೆಸ್ನೆಸ್ನ ತೋರಿಸ್ರು. ಲಾಸ್ಟ್ವರೆಗೂ ಮ್ಯಾಚ್ನ ಗೆಲ್ಸ್ಕೊಂಡು ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ನೆಕ್ಸ್ಟ್ ಆಟನ ಆಡಿದ್ರು. ಒಟ್ಟಿನಲ್ಲಿ 18ನೇ ಓವರಲ್ಲಿ ನೆಕ್ಸ್ಟ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಮುಂಬೈ ಗೆಲ್ಲೋ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಇಲ್ಲಿ ಎಲಿಮಿನೇಟರ್ ಆಡಬೇಕು ಮುಂಬೈ ಅವರು. ಒಟ್ಟಿನಲ್ಲಿ ಪಂಜಾಬ್ ಅವರು 2ನೇ ಸ್ಟಾರ್ಟ್ನ ಸಾಲ್ವ್ ಮಾಡಿದ್ರು. ಒಟ್ಟಿನಲ್ಲಿ ಟೇಬಲ್ ಪಾಯಿಂಟ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡೋದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರಿಲಿ ಟೇಬಲ್ ಪಾಯಿಂಟ್ಸ್ ಅನ್ನೋದಕ್ಕಿಂತ ಮುಂಬೈ ಅವರು ಮ್ಯಾಚ್ನ ಗೆಲ್ಲಿಲ್ಲ, ಪಂಜಾಬ್ ಅವರು ಪಾಯಿಂಟ್ಸ್ನ ಹೋದರು. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ನೋಡಿದ್ರೆ ಇಲ್ಲಿ ಟೇಬಲ್ ಟಾಪಲ್ಲಿ ಮುಂಬೈ ಇಲ್ಲ. ಒಟ್ಟಿನಲ್ಲಿ ಪಂಜಾಬ್ ಅವರು ಟೇಬಲ್ ಟಾಪಲ್ಲಿ ಅವರೇ. ಸೆಕೆಂಡ್ನೇ ಪೊಸಿಷನಲ್ಲಿ ಗುಜರಾತ್ ಅವರೇ, 3ನೇ ಪೊಸಿಷನಲ್ಲಿ RCB ಅವರೇ, 4ನೇ ಪೊಸಿಷನಲ್ಲಿ ಇಲ್ಲಿ ಮುಂಬೈ ಮ್ಯಾಚ್ ಸೋತ್ಬಿಟ್ಟು 4ನೇ ಪೊಸಿಷನಲ್ಲಿ ಅವರೇ. ಒಟ್ಟಿನಲ್ಲಿ ಮುಂಬೈ ಗೆಲ್ಲ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಮೇನ್ ಗುರು ಮುಂಬೈ 15 ಆಗಿದ್ರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಬೇಕಿತ್ತು ಮುಂಬೈ ಅವರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಬೂಮ್ರಾ ಅವರು ಮೇನ್ ಬೌಲಿಂಗ್ ಮಾಡಿದ್ರು, ವಿಕೆಟ್ಗಳನ್ನ ತೆಗಿಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೆದ್ರು ಮುಂಬೈ ಅವರು. ಒಟ್ಟಿನಲ್ಲಿ ಮೇನ್ ಗುರು ಮುಂಬೈಯಲ್ಲಿ ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬೂಮ್ರಾ ವಿಕೆಟ್ ತೆಗಿಬೇಕಿತ್ತು, ಅವರು ವಿಕೆಟ್ ತೆಗಿಲಿಲ್ಲ. ಒಟ್ಟಿನಲ್ಲಿ ಒಂದೊಳ್ಳೆ ಎಕಾನಮಿ ಓವರ್ಗಳನ್ನ ಮಾಡ್ಕೊಂಡು ಹೋದ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಯಾಕೆಂದರೆ ಮುಂಬೈಯಲ್ಲಿ ಸೂರ್ಯಕುಮಾರ್ ಯಾದವ್, ಒಟ್ಟಿನಲ್ಲಿ ತಿಲಕ್ ವರ್ಮಾ ಮೇನ್ ಇವರಿಬ್ಬರು. ಸೂರ್ಯಕುಮಾರ್ ಯಾದವ್ ಆಡಿದ್ರು, ತಿಲಕ್ ವರ್ಮಾ ಆಡಲಿಲ್ಲ, ಬೇಗನೆ ಔಟ್ ಮಾಡಿದ್ರು. ಅದರಿಂದ ಮ್ಯಾಚು ಅಲ್ಲೇ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ತಿಲಕ್ ವರ್ಮಾ ಅಟ್ಲೀಸ್ಟ್ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರೆ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಒಟ್ಟಿನಲ್ಲಿ ಅವರು ಆಡಲಿಲ್ಲ. ಇಲ್ಲಿ ವಿಲ್ ಜಾಕ್ಸು ಆಡಲಿಲ್ಲ, ರೋಹಿತ್ ಶರ್ಮಾನು ಮತ್ತು
ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಅದರಿಂದನೇ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಒಟ್ಟಿನಲ್ಲಿ ಪಂಜಾಬ್ ವರ್ಸಸ್ ಮುಂಬೈಲಿ ನಾನು ಮುಂಬೈ ಗೆಲ್ತಾರೆ ಅಂದಿದ್ದೆ, ಮುಂಬೈ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಮುಂಬೈ ಹೆಲ್ಮೆಟ್ ಆಡಬೇಕು, ಪಂಜಾಬ್ ಅವರು ಕ್ವಾಲಿಫೈ ಆಡೋ ಚಾನ್ಸ್ ಸಿಕ್ಕಾಪಟ್ಟಿದೆ. ಒಟ್ಟಿನಲ್ಲಿ ಪಂಜಾಬ್ ಅವ್ರು ಗೆದ್ರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.